ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಪ್ರಿಯರಾದ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೆ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಬಾಯಿಯ ಮಾತು ಎಂಬ ಶೀರ್ಷಿಕೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ 1 ಥೆಸಲೋನಿಕ 3ನೇ ಅಧ್ಯಾಯ 6ನೇ ವಚನ. 1 ಥೆಸಲೋನಿಕ 3:6. ಆದರೆ ತಿಮೋಥೆಯನು ಈಗಲೇ ನಮ್ಮ ಬಳಿಗೆ ಬಂದು ನಿಮ್ಮ ವಿಶ್ವಾಸ ಪ್ರೀತಿಗಳ ವಿಷಯವಾಗಿ ಶುಭ ವರ್ತಮಾನವನ್ನು ಹೇಳಿ ನೀವು ನಮ್ಮನ್ನು ಯಾವಾಗಲೂ ಚೆನ್ನಾಗಿ ಜ್ಞಾಪಕ ಮಾಡಿಕೊಂಡು ನಾವು ನಿಮ್ಮನ್ನು ಹೇಗೋ ಹಾಗೆಯೇ ನೀವು ನಮ್ಮನ್ನು ನೋಡುವುದಕ್ಕೆ ಅಪೇಕ್ಷಿಸುತ್ತೀರೆಂಬುದನ್ನು ತಿಳಿಸಿದ್ದಾನೆ. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂಥ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಹೆಚ್ಚಾದ ಗ್ರಹಿಕೆಯನ್ನು ಅನುಗ್ರಹಿಸಲಿ. ಇದರಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬಾಯಿಯ ಮಾತಿನ ಕುರಿತಾಗಿ ನಾವು ಧ್ಯಾನಿಸುತ್ತಿರುವಲ್ಲಿ ಇಲ್ಲಿ ತಿಮೋಥೆಯನ ಕುರಿತು ಅಪೊಸ್ತಲನಾದ ಪೌಲನು ಹೇಳಿಕೆಯನ್ನು ಕೊಟ್ಟಿದ್ದನ್ನು ನಾವಿಲ್ಲಿ ಓದ್ತಿದ್ದೇವೆ. ಇಲ್ಲಿ ಥೆಸಲೋನಿಕದವರಿಗೆ ಆತನು ಬರೆದ ಪತ್ರಿಕೆಯಲ್ಲಿ ತಿಮೋಥೆಯನು ಅವನ ಬಳಿ ಬಂದು ಪೌಲನ ಬಳಿಗೆ ಬಂದು ಥೆಸಲೋನಿಕದವರ ಕುರಿತು ಏನು ಹೇಳಿದನೆಂಬುದನ್ನು ಆತನಲ್ಲಿ ಉಲ್ಲೇಖಿಸಿ ಬರೆದಿದ್ದಾನೆ. ಸಂದರ್ಭ ಹೇಗಿದೆ? ಪೌಲ ಮತ್ತು ಅವನ ಸಂಗಡಿಗರು ಥೆಸಲೋನಿಕಕ್ಕೆ ಹೋಗಿ ಸುವಾರ್ತೆ ಸಾರಿದ್ದಾರೆ. ಬಹಳ ಅಲ್ಪಾವಧಿ, ಒಂದು ವೇಳೆ ಕೆಲವು ಅಪೊಸ್ತಲರ ಕೃತ್ಯದ ಒಂದು ವಾಕ್ಯವನ್ನು ಗಮನಿಸಿದರೆ 3 ವಾರ, ಅಂದರೆ 21 ದಿವಸಗಳಷ್ಟೇ ಪೌಲನು ಅವನ ಸಂಗಡಿಗರು ಥೆಸಲೋನಿಕದಲ್ಲಿರಲಿಕ್ಕೆ ಸಾಧ್ಯವಾಯಿತು. ಅಷ್ಟೊತ್ತಿಗೆ ಇವರನ್ನು ವಿರೋಧಿಸಿದ ಜನಕೂಟದಿಂದ ಹಿಂಸೆಯು ಪ್ರಾರಂಭವಾಯಿತು. ಪೌಲನು ಅಲ್ಲಿ ಇರಲಾರದಂತೆ ಆ ಸ್ಥಳದಿಂದ ಹೊರಬರುವಂಥ ಸಂದರ್ಭ ಮತ್ತು ಆಗತಾನೆ ಪೌಲನು ಸಾರಿದ ಸುವಾರ್ತೆಯನ್ನು ಕೇಳಿ ಆಗತಾನೆ ಯೇಸು ಕ್ರಿಸ್ತ ನಂಬಿದ್ದಂಥ ಥೆಸಲೋನಿಕದ ವಿಶ್ವಾಸಿಗಳಿಗೆ, ವಿಶ್ವಾಸದಲ್ಲಿ ಹಸುಗೂಸಿನಂತಿರುವಂಥ ಇವರಿಗೆ ನಾನಾ ಹಿಂಸೆಗಳು ಬಂದಿದೆ. ಆ ಹಿಂಸೆಗಳ ನಿಮಿತ್ತ ಥೆಸಲೋನಿಕದವರು ಹೇಗಿದ್ದಾರೆ, ಅವ್ರಿಗೆ ಏನಾಯಿತು ಎಂಬುದನ್ನು ತಿಳ್ಕೊಳ್ಳುವಂಥ ತವಕ ಪೌಲನಿಗಿದೆ. ಆದರೆ ಪೌಲನು ಅವರ ಬಳಿಗೆ ಹೋಗುವುದಕ್ಕೆ ಸಾಧ್ಯವಿಲ್ಲ. ಪೌಲನ್ನು ನೋಡುವುದಕ್ಕೆ ಯಹೂದ್ಯನಂತೆ, ಆತನು ಯಹೂದನಾದ್ದರಿಂದ ಯಹೂದನಾಗಿ ಆತನು ಕಾಣ್ತಾನೆ. ಆಗ ಪೌಲನು ಥೆಸಲೋನಿಕದವರ ಬಳಿಗೆ ಕಳಿಸುವುದಕ್ಕೆ ಆತನು ಆರಿಸಿಕೊಂಡ ವ್ಯಕ್ತಿ ತಿಮೋಥೆಯನಾಗ್ತಾನೆ. ಈತನು ಗ್ರೀಕರಂತೆ ಇರುವವನು, ಆದರೆ ಇವನ ತಂದೆ ತಾಯಿಗಳಲ್ಲಿ ಒಬ್ಬರು ಯಹೂದ್ಯರು, ಒಬ್ಬರು ಗ್ರೀಕರಾದ್ದರಿಂದ ಇವನ ನೋಟ, ಇವನ ಒಂದು ವೇಳೆ ಈತನ ವಸ್ತ್ರ, ಈತನು ಉಡುವಂಥ ವಸ್ತ್ರ ಒಂದು ವೇಳೆ ಅದು ಯಹೂದ್ಯರಂತೆ ಕಾಣದೇ ಇತ್ತೇನೋ ಎಂಬುದಾಗಿ ನಾವು ಅಲ್ಲಿ ಯೋಚಿಸಬೇಕಾಗ್ತದೆ. ಒಟ್ಟಾರೆ ತಿಮೋಥೆಯನನ್ನು ಅಲ್ಲಿಗೆ ಕಳಿಸ್ತಾರೆ. ತಿಮೋಥೆಯನು ಹೋಗಿ ಅವರ ಸ್ಥಿತಿಗತಿಗಳನ್ನ ಆತನು ತಿಳ್ಕೊಂಡು ಅವರು ವಿಶ್ವಾಸದಲ್ಲಿ ನಿಂತಿರುವಂಥ ಸಂಗತಿ ಯಾವ ಮಟ್ಟದೆಂಬುದನ್ನು ತಿಳ್ಕೊಂಡು ಪೌಲನಿಂದ ಅವರಿಗೆ ಹೇಳಬೇಕಾದ ಮಾತುಗಳನ್ನೆಲ್ಲ ಹೇಳಿ ಕರ್ತನಲ್ಲಿ ಅವರನ್ನು ದೃಢಪಡಿಸುವಂಥ ಸಂಗತಿಗಳನ್ನೆಲ್ಲ ಆತನು ಹೇಳಿ ಅಲ್ಲಿಂದ ಆತನು ಬೇಗ ಹಿಂದಕ್ಕೆ ತಿರುಗಿ ಬರ್ತಾನೆ. ಆತನು ತಿರುಗಿ ಬಂದು ಕೊಟ್ಟ ಹೇಳಿಕೆಗಳನ್ನೇ ಈಗ ಪೌಲನು ಈ 6ನೇ ವಚನದಲ್ಲಿ ಆತನು ಹೇಳ್ತಿದ್ದಾನೆ. ಅಲ್ಲಿ ಆತನು ತಿಮೋಥೆಯನ ಕುರಿತು ಹೇಳಿದಂಥ ಮಾತು ಈ ದಿನದ ನಮ್ಮ ವಾಕ್ಯದಾನಕ್ಕೆ ಬಹಳ ಪ್ರಾಮುಖ್ಯ. ಅಲ್ಲಿ ಬರೆದಿದೆ, ಆದರೆ ತಿಮೋಥೆಯನು ಈಗಲೇ ನಮ್ಮ ಬಳಿಗೆ ಬಂದು ನಿಮ್ಮ ವಿಶ್ವಾಸ ಪ್ರೀತಿಗಳ ವಿಷಯವಾಗಿ ಶುಭ ವರ್ತಮಾನವನ್ನು ಹೇಳಿ. ಕೆಲವು ಭಾಷಾಂತರಗಳಲ್ಲಿ ಇದನ್ನು ವಿಧ ವಿಧವಾಗಿ ಬರೆಯಲಾಗಿದೆ. ಇದೇ ಅರ್ಥ ಬರುವಂಥ ವಿಧ ವಿಧ ಮಾತು. He brought good tidings about your faith and charity. ನಿಮ್ಮ ನಂಬಿಕೆ ಮತ್ತು ಪ್ರೀತಿಯ ಕುರಿತಾಗಿ ತಿಮೋಥೆಯನು ಒಳ್ಳೆಯ ಸುದ್ದಿಯನ್ನು ತಂದನು. ಅಲ್ಲಿಗೆ ನಾವು ಗ್ರಹಿಸತಕ್ಕ ಒಂದು ಒಳ್ಳೆಯ ವಿಷಯ, ತಿಮೋಥೆಯನು ದೇವರ ವಾಕ್ಯದಲ್ಲಿ ಹಲವು ವಿಧವಾದ ಸಾಕ್ಷ್ಯನ ಹೊಂದಿದವನು. ಈ ವಾಕ್ಯ ಭಾಗವನ್ನು ಗಮನಿಸುವಾಗ ಈತನು ಶುಭ ವರ್ತಮಾನವನ್ನು ತರುವಂಥ ಮನುಷ್ಯ. ಒಂದು ಕೆಲಸಕ್ಕೆ, ಒಂದು ಸ್ಥಳಕ್ಕೆ ನಡೆಸಿದರೆ ಆತನು ಅಲ್ಲಿರುವಂಥ ಒಳಿತುಗಳನ್ನೇ ಗಮನಿಸಿ, ಒಳಿತುಗಳನ್ನೇ ಸಂಗ್ರಹಿಸಿ ಆತನು ತನ್ನನ್ನು ಕಳಿಸಿಕೊಟ್ಟವರ ಬಳಿಗೆ ಹಿಂದಕ್ಕೆ ಬರುವಾಗ ಆ ಒಳ್ಳೆಯ ಸಂಗತಿಗಳನ್ನೇ ತಿಳಿಸುವವನು. ಅಶುಭದ ಮಾತುಗಳನ್ನು ಆಡುವವನಲ್ಲ, ಕೊರತೆಗಳನ್ನು ಆಡುವವನಲ್ಲ, ನಕಾರಾತ್ಮಕ ಸಂಗತಿಗಳನ್ನು ಆಡುವವನಲ್ಲ, ಅವಿಶ್ವಾಸದ ಮಾತುಗಳನ್ನು ಆಡುವವನಲ್ಲ. ಈತನ ಮಾತು ಮತ್ತೊಬ್ಬರನ್ನು ಉತ್ತೇಜಿಸುವಂಥದ್ದು. ಈಗ ಪೌಲನಿಗೆ ಥೆಸಲೋನಿಕದವರ ಕುರಿತಾಗಿರುವಂಥ ಅನೇಕ ದುಗುಡ ಆತಂಕಗಳು ಏನೋ ಅದೆಲ್ಲವನ್ನು ನಿವಾರಿಸುವಂಥ ಸಂಗತಿ. ಅವರು ಸುರಕ್ಷಿತರಾಗಿದ್ದಾರೆ, ಅವರು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನೆಲೆ ನಿಂತಿದ್ದಾರೆ. ನಾವು ಹೇಗೆ ಅವರನ್ನು ನೋಡುವುದಕ್ಕೆ ತವಕಿಸ್ತೇವೋ ಅವರು ಹಾಗೆ ನಮ್ಮನ್ನು ನೋಡುವುದಕ್ಕೂ ಅವರು ತವಕಿಸ್ತಾರೆ. ಪ್ರಿಯರೇ, ಎಲ್ಲ ಸಂಗತಿಗಳನ್ನ ಕೇಳುವಾಗ ಪೌಲನಿಗೆ ಎಷ್ಟೋ ಸಂತೋಷವಾಗ್ತದೆ. ಪೌಲನು ಸಹ ಬಹಳ ದೃಢಗೊಳ್ತಾನೆ.
ಕರ್ತನಲ್ಲಿ ಪ್ರೀತಿಗಳ ದೇವಜನರೇ, ಈ ವಾಕ್ಯದಿಂದ ನಾವು ತಿಳ್ಕೊಳ್ಳತಕ್ಕ ಒಂದು ಸಂಗತಿ, ಒಂದು ಪರಿಸ್ಥಿತಿಯನ್ನು ಗಮನಿಸಿ ಅದರೊಳಗಿಂದ ಒಳ್ಳೆಯ ಸಂಗತಿಗಳನ್ನೇ ತೆಗೆದುಕೊಂಡು ನಾವು ಅದು ಯಾರಿಗೆ ಸೇರಬೇಕು ಅವರಿಗೆ ತಕ್ಕ ಮಾತುಗಳಲ್ಲಿ ಹೇಳಿ ಅವರನ್ನು ಸಹ ಆಧರಿಸಿ ದೃಢಪಡಿಸುವಂಥದ್ದು ಎಷ್ಟೋ ಪ್ರಾಮುಖ್ಯ. ಒಂದು ವೇಳೆ ಹೃದಯವು ಒಡೆದು ಹೋಗುವ ಹಾಗೆ ಅಥವಾ ವೇದನೆ ಆಗುವ ಹಾಗೆ, ಅವರ ನಂಬಿಕೆಯನ್ನು ಕೆಡಿಸಿಕೊಳ್ಳುವ ಹಾಗೆ, ಹೀಗೆ ಅಲ್ಲದ ಮಾತುಗಳನ್ನ ಮಾತನಾಡೋದಕ್ಕಿಂತ ಮತ್ತೊಬ್ಬರನ್ನ ದೇವರಲ್ಲಿ ದೃಢಪಡಿಸುವಂಥ, ದೇವರಾತ್ಮನ ಕಾರ್ಯಗಳನ್ನ ತಿಳಿಪಡಿಸುವಂಥ ಇಂಥ ಸಾಕ್ಷಿ ಹೊಂದಿದವರಲ್ಲಿ ಮತ್ತೊಬ್ಬನು ಬಾರ್ನಬನು, ಅವನು ಸಹ ಅಂಥವನೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಕ್ರಿಸ್ತನವರಾಗಿ, ಕ್ರಿಸ್ತನ ಸಭೆಯಲ್ಲಿ ಇರುವವರಾಗಿ, ದೇವರ ರಾಜ್ಯದಲ್ಲಿ ಇರುವವರಾಗಿ ಈ ವಿಧದ ಮಾತುಗಳನ್ನ ಮಾತನಾಡೋದಕ್ಕೆ ಕಲಿಯೋಣ. ದೇವರಾತ್ಮನ ನಮ್ಮನ್ನು ಈ ದಿಶೆಯಲ್ಲಿ ನಮ್ಮನ್ನು ಮುನ್ನಡೆಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಳ ಪರಲೋಕ ತಂದೆ, ಥೆಸಲೋನಿಕದವರ ಯೋಗಕ್ಷೇಮ, ವಿಶ್ವಾಸ, ಕರ್ತನ ಇವುಗಳನ್ನ ತಿಳ್ಕೊಳ್ಳುವುದಕ್ಕಾಗಿ ಪೌಲನು ತಿಮೋತಿನನ್ನು ಕಳಿಸಿದಾಗ ತಿಮೋತಿನ ಅವರ ಬಳಿಗೆ ಹೋಗಿ ಅವರ ಸ್ಥಿತಿಗತಿಗಳನ್ನು, ಅವರು ಕ್ರಿಸ್ತನಲ್ಲಿ ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಂತಿರುವುದನ್ನು, ಕರ್ತನೆ ಅವರ ಪ್ರೀತಿಯ ಸಂಗತಿಗಳನ್ನು, ಅವರ ಹೃದಯದ ಅಪೇಕ್ಷೆಗಳನ್ನು, ಎಲ್ಲ ಒಳ್ಳೆಯ ಸಂಗತಿಗಳನ್ನು ಅದನ್ನು ಸಂಗ್ರಹಿಸಿಕೊಂಡು ಅದನ್ನು ಕರ್ತನೆ ತನ್ನನ್ನು ಕಳಿಸಿದಂಥ ಪೌಲನ ಬಳಿಗೆ ಅದನ್ನೆಲ್ಲ ವಿವರಿಸಿ ಪೌಲನಿಗೆ ಆದರಣೆ ಆಗುವಂತೆ ಮಾಡಿದ್ನಲ್ಲ ಕರ್ತನೆ. ಹಾಗಾದರೆ ಕ್ರಿಸ್ತನ ಸಭೆಯೊಳಗೆ ನಾವು ಹೇಗೆ ಕರ್ತನೆ ವಿಶ್ವಾಸದ ಮಾತುಗಳು, ದೇವರ ಪ್ರೀತಿಯ ಮಾತುಗಳು, ಆದರಣೆಯ ಮಾತುಗಳು, ಮತ್ತೊಬ್ಬರನ್ನು ದೃಢಪಡಿಸುವ, ಸ್ಥಿರಪಡಿಸುವಂಥ, ಉತ್ತೇಜಿಸುವ, ಸಂತೈಸುವ ಮಾತುಗಳನ್ನ ಮಾತನಾಡುವುದು ಹೇಗೆಂಬುದನ್ನು ಈ ದಿನ ತಿಮೋತಿ ಮೂಲಕ ನಮಗೆ ಕಲಿಸಿಕೊಡ್ತೀಯಲ್ಲ, ಅದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ಕರ್ತನೆ, ನಮ್ಮ ಬಾಯಿಗಳು ಅನೇಕ ವಿಚಾರಗಳಲ್ಲಿ ಅಪನಂಬಿಕೆಯನ್ನು ಮಾತನಾಡುವಂಥ ಬಾಯಿ, ಕರ್ತನೆ ಇತರರನ್ನು ದೂಷಿಸಿ ಮಾತನಾಡುವಂಥ ಬಾಯಿ, ಇತರರ ವಿಷಯದಲ್ಲಿ ಅಥವಾ ಪರಿಸ್ಥಿತಿಗಳ ವಿಷಯದಲ್ಲಿರುವಂಥ ಕೊರತೆಗಳನ್ನು ಮಾತನಾಡುವಂಥ ಬಾಯಿ, ನಮ್ಮ ಬಾಯಿಯನ್ನು ಮಾತನಾಡಿಸು. ತಿಮೋತಿನಂತೆ ನಾವು ಸಹ ಕರ್ತನೆ ಒಳ್ಳೆಯ ಸುದ್ದಿಯನ್ನು ತರುವವರಾಗಿ, ದೇವರಾತ್ಮನಿಗೆ ಉಚಿತವಾದ, ದೇವರಾತ್ಮನಿಗೆ ಯೋಗ್ಯವಾದ ಕರ್ತನೆ ಮಾತುಗಳನ್ನು ಮಾತನಾಡುವವರಾಗಿ ಕರ್ತನವನ್ನು ಮಾರ್ಪಡಿಸು ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ಇದರಿಂದ ಕಟ್ಟುವವರಾಗಿ ನಾವು ಮುಂದುವರೆಯೋದಕ್ಕೆ ನಮ್ಮನ್ನು ಬಲಪಡಿಸು ದೇವರೇ. ಯಾವುದೇ ಕಾರಣಕ್ಕೂ ಕೆಡುವವರಾಗದ ಹಾಗೆ ನಮ್ಮನ್ನು ಕಾಪಾಡು ಸ್ವಾಮಿ. ನಮ್ಮನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.